Hello, my dear students. Today we are discussing the NMMS model question paper 1, especially the biology section. Okay, so let us start the first question. ಸೊ ಇಲ್ಲಿ ನಾನು ಕನ್ನಡ ಮತ್ತೆ ಇಂಗ್ಲಿಷ್ ಮೀಡಿಯಂ ಎರಡರಲ್ಲೂ ಕೂಡ ಡಿಸ್ಕಸ್ ಮಾಡ್ಲಿಕ್ಕಿದ್ದೇನೆ. ಯಾರು ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇದ್ದಾರೋ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ, ಹಾಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದೋರಿಗೂ ಕೂಡ ಹೆಲ್ಪ್ ಆಗುತ್ತೆ. ಹಿಯರ್ a biological molecule has to move out of the mitochondrion matrix to the cytoplasm to enter the other organelles. A biological molecule has to move out of the mitochondrion matrix to the cytoplasm to enter the other organelles. The number of membranes it has to move across. See here, the mitochondria which is present inside the cell. ಈ ಮೈಟೋಕಾಂಡ್ರಿಯಾ ಅನ್ನುವಂಥದ್ದು ಸೆಲ್ ಒಳಗಡೆ ಇರುತ್ತೆ ಅಲ್ವಾ. ಇನ್ ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ ಎರಡರಲ್ಲೂ ಕೂಡ ಇರುತ್ತೆ. ನೋಡಿ, ಕನ್ನಡದಲ್ಲೂ ಪ್ರಶ್ನೆಯನ್ನ ಓದ್ಕೊಂಡ್ ಬಿಡ್ತೇನೆ. ಮೈಟೋಕಾಂಡ್ರಿಯಾದ ಮಾತೃಕೆಯಿಂದ ಹೊರಗೆ ಒಂದು ಜೈವಿಕ ಅಣುವು ಬೇರೆ ಕಣದಂಗಗಳನ್ನ ಸೇರಲು ಕೋಶ ರಸಕ್ಕೆ ಚಲಿಸಬೇಕಾಗಿದೆ. ಇದು ಹಾದು ಬರಬೇಕಾದ ಪೊರೆಗಳ ಸಂಖ್ಯೆ. ಹಿಯರ್ ಸೊ ಯು ಕ್ಯಾನ್ ಕನ್ಸಿಡರ್ ಎನಿ ಸೆಲ್, plant cell or animal cell, so which is having the mitochondria. ಈ ರೀತಿಯಾಗಿ ಮೈಟೋಕಾಂಡ್ರಿಯಾ ಇರುತ್ತೆ ಅಲ್ವಾ. Here very important thing is mitochondria is made up of the 2 layer. ಮೈಟೋಕಾಂಡ್ರಿಯಾ ಏನಾಗಿದೆ, 2 ಮೆಂಬ್ರೇನ್ ಇಂದ ಆಗಿದೆ. ಫಾರ್ ಎಕ್ಸಾಂಪಲ್, ಇದೊಂದು ಮೈಟೋಕಾಂಡ್ರಿಯಾ ಅಂದ್ರೆ ದಿಸ್ ಇಸ್ ದ ಔಟರ್ ಮೆಂಬ್ರೇನ್, ಇದು ಹೊರಗಿನ ಪೊರೆ ಅಂತ ಹೇಳ್ಬಹುದು. ನೋಡಿ, ಒಳಗಿನ ಪೊರೆ ಏನಾಗಿದೆ ಅಂದ್ರೆ ಈ ರೀತಿಯಾಗಿ ಫೋಲ್ಡ್ ಆಗಿರುತ್ತೆ. ದಿಸ್ ಇಸ್ ದ ಇನ್ನರ್ ಮೆಂಬ್ರೇನ್. ಮೈಟೋಕಾಂಡ್ರಿಯಾದ ಇನ್ನರ್ ಮೆಂಬ್ರೇನ್ ಅಂತ ಹೇಳ್ಬಹುದು. ಈ ರೀತಿಯಾಗಿ ಗೊತ್ತಾಯ್ತಾ. ಸೊ ದಿಸ್ ಇಸ್ ದ ಔಟರ್ ಮೆಂಬ್ರೇನ್ ಅಂಡ್ ದಿಸ್ ಇಸ್ ದ ಇನ್ನರ್ ಮೆಂಬ್ರೇನ್. ಈಗ ಒಂದು ಜೈವಿಕ ಅಣು, ಅ ಬಯಾಲಜಿಕಲ್ ಮಾಲಿಕ್ಯೂಲ್ ದಟ್ ಶುಡ್ ಪಾಸ್ ದಿಸ್ ಮೈಟೋಕಾಂಡ್ರಿಯಾ, that should pass through this mitochondria and reach the cytoplasm. ಈ ಒಂದು ಮೈಟೋಕಾಂಡ್ರಿಯಾ ಅನ್ನೋದು ದಾಟಿ ಕೋಶ ರಸಕ್ಕೆ ಚಲಿಸಬೇಕು ಅಲ್ವಾ. ಸೊ ಹೌ ಮೆನಿ ಮೆಂಬ್ರೇನ್ ಇಟ್ ಶುಡ್ ಪಾಸ್, ಎಷ್ಟು ಒಂದು ಪೊರೆಗಳನ್ನ ಹಾದು ಅದು ಚಲಿಸಬೇಕು ಅಂತ. ಸೊ ಇಲ್ಲಿ ಎಷ್ಟು, ಇಲ್ಲಿ 2 ಪೊರೆ ಇದೆ, ಹಾಗೆ ಇಲ್ಲಿ 2, ಟೋಟಲ್ ಎಷ್ಟು, 4 ಪೊರೆಯನ್ನ ಹಾದು ಅದು ಚಲಿಸಬೇಕಾಗಿದೆ ಅಂತ ಹೇಳ್ಬೋದು. ಕರೆಕ್ಟ್ ಆನ್ಸರ್ ಈಸ್ 4. ಓಕೆ, ನೋಡಿ, ನಿಮ್ಗೆ ಮೈಟೋಕಾಂಡ್ರಿಯಾದ ಚಿತ್ರವನ್ನ ಕೂಡ ತೋರಿಸ್ತೇನೆ. ನೋಡಿ, ಈ ರೀತಿಯಾಗಿರುತ್ತೆ. ಇದು ಹೊರಗಿನ ಪೊರೆ ಅಂತ ಹೇಳ್ಬಹುದು, ಇದು ಒಳಗಿನ ಪೊರೆ, ಕೋಶ ಪೊರೆ ಅಲ್ವಾ. ಮೈಟೋಕಾಂಡ್ರಿಯಾ ಹಾಗೆ ಕ್ಲೋರೋಪ್ಲಾಸ್ಟ್, ಇದು 2 ಪೊರೆಯಿಂದ ಆವೃತವಾದಂತಹ ಒಂದು ರಚನೆಯನ್ನ ಹೊಂದಿದೆ. ಪ್ರಶ್ನೆ ಏನಿದೆ, ಒಂದು ಜೈವಿಕ ಅಣು ಏನ್ ಮಾಡ್ಬೇಕು, ಅದು ಮೈಟೋಕಾಂಡ್ರಿಯಾದಿಂದ ಹಾದು ಬರಬೇಕು ಅಲ್ವಾ, ಹಾದು ಕೋಶ ರಸಕ್ಕೆ ಬರಬೇಕು. ಅದು ಎಷ್ಟು ಪೊರೆಯನ್ನ ಚಲಿಸಬೇಕು ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ. The following is an example for parasitic food chain. Which of the following is example for the parasitic food chain? Tree, fruit-eating birds, lice, fungi, detritus, earthworms, birds, grass, rabbit, wolf, phytoplankton, zooplankton, fishes, aquatic birds. ನೋಡಿ, ಈ ಕೆಳಗಿನಗಳಲ್ಲಿ ಯಾವುದು ಪರಾವಲಂಬಿ ಆಹಾರ ಸರಪಳಿಗೆ ಉದಾಹರಣೆ ಅಂತ ಇದೆ. ಮರ, ಫಲಭಕ್ಷಕ ಹಕ್ಕಿಗಳು, ಹೇನುಗಳು, ಶಿಲೀಂಧ್ರಗಳು, ಉದುರೆಲೆ, ಎರೆಹುಳು, ಪಕ್ಷಿ, ಹುಲ್ಲು, ಮೊಲ, ತೋಳ, ಸಾರಿ ಫಾರ್ ದ ಮಿಸ್ಟೇಕ್, ಹುಲ್ಲು, ಮೊಲ, ತೋಳ, ಸಸ್ಯ ಪ್ಲವಕಗಳು, ಪ್ರಾಣಿ ಪ್ಲವಕಗಳು, ಮೀನುಗಳು, ಜಲಪಕ್ಷಿಗಳು ಅಂತ ಇದೆ ಅಲ್ವಾ. ಇಲ್ಲಿ ಪ್ಯಾರಾಸೈಟಿಕ್ ಫುಡ್ ಚೈನ್, ಸೊ ವಿಚ್ ಇಸ್ ದ ಪ್ಯಾರಾಸೈಟಿಕ್ ಫುಡ್ ಚೈನ್. ಇಲ್ಲಿ ಏನಾಗತ್ತೆ, ಸಾಮಾನ್ಯವಾಗಿ ಈ ಒಂದು ಆಹಾರ ಸರಪಳಿಯಲ್ಲಿ ನೋಡಿ, ಹುಲ್ಲು ಇರುತ್ತೆ, ಹುಲ್ಲನ್ನ ತಿಂದು ಏನೋ ನೀವು ಯಾವುದೇ ಒಂದು ಗ್ರಾಸೋಫರ್ ಹೇಳ್ಬಹುದು ಅಲ್ವಾ. ನಂತರ ಈ ಹುಲ್ಲನ್ನ ತಿಂದು ಬದುಕುವಂತಹ ಕೆಲವೊಂದು ಸಸ್ಯಾಹಾರಿಗಳು, ಯಾವುದೇ ಸಸ್ಯಾಹಾರಿಗಳನ್ನ ನೀವು ಹೇಳ್ಬಹುದು. ಜಿಂಕೆ ಹೇಳ್ಬಹುದು, ಜಿಂಕೆಯನ್ನ ತಿಂದು ಹುಲಿ ಬದುಕತ್ತೆ. ಈ ರೀತಿಯಾಗಿ ಏನಾಗತ್ತೆ, ಇಲ್ಲಿ ಪ್ರತಿಯೊಂದು ಹಂತದಲ್ಲೂ ಇಲ್ಲಿ ಏನಾಗ್ತಾ ಹೋಗುತ್ತೆ, ಪ್ರಾಣಿಗಳ ಆ ಒಂದು ಬಯೋಮಾಸ್ ಅಂತ ಏನ್ ಕರಿತೇವೆ ಅದು ಹೆಚ್ಚಾಗ್ತಾ ಹೋಗುತ್ತೆ. ದೊಡ್ಡ ಪ್ರಾಣಿಗಳು ಬರುತ್ತೆ ಅಲ್ವಾ. ಈ ಒಂದು ಆಹಾರ ಸರಪಳಿಯಲ್ಲಿ ಮುಂದಕ್ಕೆ ಹೋದ ಹಾಗೆ ದೊಡ್ಡ ಪ್ರಾಣಿಗಳು ಬರುತ್ತೆ
ಅಲ್ವಾ, ಸಾಮಾನ್ಯವಾದ ಒಂದು ಆಹಾರ ಸರಪಳಿಯಲ್ಲಿ. ಬಟ್ ಹಿಯರ್ ವಿ ಆರ್ ಟೇಕಿಂಗ್ ದ ಪ್ಯಾರಾಸೈಟಿಕ್ ಫುಡ್ ಚೈನ್. ಇನ್ ಪ್ಯಾರಾಸೈಟಿಕ್ ಫುಡ್ ಚೈನ್ ಈ ಸೊ ಮರ ಇದೆ, ಮರದ ನಂತರ ಆ ಮರದಲ್ಲಿರುವಂತಹ ಕೆಲವೊಂದು ಹಣ್ಣುಗಳನ್ನ ತಿಂದು ಬದುಕುವಂತಹ ಒಂದು ಪಕ್ಷಿಗಳು. ದೇ ಆರ್ ನಾಟ್ ಈಟಿಂಗ್ ದ ಟ್ರೀ, ದೇ ಆರ್ ಫ್ರೂಟ್ ಈಟಿಂಗ್ ಬರ್ಡ್ಸ್. ದೇ ಆರ್ ಈಟಿಂಗ್ ದ ಫ್ರೂಟ್ಸ್ ವಿಚ್ ಆರ್ ಪ್ರೆಸೆಂಟ್ ಆನ್ ದ ಟ್ರೀ. ಗೊತ್ತಾಯ್ತಾ? ಅವು ಏನ್ ಮಾಡ್ತಾ ಇಲ್ಲ, ಪರಾವಲಂಬಿ ಅಂದ್ರೆ ಏನು, ಆ ಒಂದು ಜೀವಿಗಳನ್ನ ಕೊಲ್ಲೋದಿಲ್ಲ, ಆ ಜೀವಿಗಳಿಂದ ಒಂದು ಪೋಷಣೆಯನ್ನ ಪಡೆದುಕೊಳ್ಳುತ್ತೆ ಅಲ್ವಾ. ದೇ ಆರ್ ನಾಟ್ ಕಿಲ್ಲಿಂಗ್ ದ ಆರ್ಗ್ಯಾನಿಸಮ್, right, in the parasitic food chain. They are absorbing the nutrients from the organism. So ಇಲ್ಲೂ ಕೂಡ ಹಾಗೆ ಆಗ್ತಾ ಇದೆ ನೋಡಿ. ಟ್ರೀ, ಫ್ರೂಟ್ ಈಟಿಂಗ್ ಬರ್ಡ್ಸ್, ಲೈಸ್, ಫಂಗೈ. ಮರದಲ್ಲಿರುವಂತಹ ಹಣ್ಣುಗಳನ್ನ ತಿನ್ನುವಂತಹ ಫಲಭಕ್ಷಕ ಹಕ್ಕಿಗಳು. ಆ ಹಕ್ಕಿಗಳ ಮೇಲೆ ಏನಿರುತ್ತೆ, ಹೇನುಗಳಿರುತ್ತೆ ಅಲ್ವಾ. ಆ ಹೇನುಗಳು ಅಲ್ಲಿಂದ ಏನ್ ಮಾಡತ್ತೆ, ಪೋಷಣೆಯನ್ನ ಪಡೆದುಕೊಳ್ಳುತ್ತೆ. ಹಾಗೆ ಶಿಲೀಂಧ್ರಗಳು. ಇದನ್ನ ನಾವು ಸರಿಯಾದ ಉತ್ತರ ಅಂತ ಹೇಳ್ಬಹುದು. ನೋಡಿ, ದ ಕರೆಕ್ಟ್ ಮ್ಯಾಚಿಂಗ್ ಆಫ್ ದ ಮಿನರಲ್ಸ್ ಅಂಡ್ ದರ್ ಫಂಕ್ಷನ್. ಖನಿಜಾಂಶಗಳು ಮತ್ತೆ ಅವುಗಳ ಕಾರ್ಯದ ಸರಿಯಾದ ಹೊಂದಿಕೆ. ಸೊ ಇಲ್ಲಿ ನೋಡಿ, ನಿಮ್ಗೆ ಗೊತ್ತಿರುವಂತದ್ದನ್ನ ಮೊದಲು ನೀವು ಕಂಪ್ಲೀಟ್ ಮಾಡ್ಕೊಳ್ಬೇಕು ಅಲ್ವಾ. ಇಲ್ಲಿ ನಿಮ್ಗೆ ಗೊತ್ತಿರುವಂತದ್ದು ಅಯೋಡಿನ್, ಅಯೋಡಿನ್ ಕೊರತೆ, ಗಳಗಂಡ, ಅಯೋಡಿನ್. ಸೊ ದಟ್ ರೆಸ್ಪಾನ್ಸಿಬಲ್ ಫಾರ್ ದ ಗಾಯ್ಟರ್ ಡಿಸೀಸ್ ಅಲ್ವಾ. B4 ಅಂತ ಇದೆ. B4 ಎಲ್ಲಿದೆ, ಇಲ್ಲಿ ಒಂದೇ ಇದೆ ಅಲ್ವಾ. B4 ಉತ್ತರ ಇರುವಂತದ್ದು ಯಾವುದು ನೋಡಿ. ಎಷ್ಟು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಕೆಲವೊಂದು ಸಲ ಈ ರೀತಿಯಾದಂತಹ ಒಂದು ಟೆಕ್ನಿಕ್ ಅನ್ನ ನೀವು ಯೂಸ್ ಮಾಡಬಹುದು. A2 ಸೋಡಿಯಂ, ರಕ್ತದ ಒತ್ತಡವನ್ನ ನಿಯಂತ್ರಣ ಮಾಡುತ್ತೆ. ಹಾಗೆ C3 ಕಬ್ಬಿಣ, ಆಕ್ಸಿಜನ್ ಸಾಗಾಣಿಕೆ ಮಾಡುತ್ತೆ. ಹಾಗೆ ಸತು ಕೊಲೆಸ್ಟ್ರಾಲ್ ಸಂಗ್ರಹವನ್ನ ಕಡಿಮೆ ಮಾಡುತ್ತದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದು? 3. ಅಯೋಡಿನ್ prevent the goiter disease, iron that transport the oxygen, then zinc reduce the cholesterol, and sodium that controls the blood pressure. Next question ನೋಡಿ. Yeast is added to grape juice and is preserved for a long time to prepare wine. This process is anaerobic respiration, aerobic respiration, pasteurization, emulsification. ವೈನ್ ತಯಾರಿಸಲು ದ್ರಾಕ್ಷಿ ರಸಕ್ಕೆ ಈಸ್ಟ್ ಅನ್ನ ಸೇರಿಸಿ ಬಹಳ ದಿನಗಳ ಕಾಲ ಸಂಗ್ರಹಿಸಲಾಗುತ್ತದೆ. ಈ ಪ್ರಕ್ರಿಯೆಯು ನೋಡಿ, ಈಸ್ಟ್ ಅನ್ನುವಂಥದ್ದು ಗ್ಲುಕೋಸ್ ಅನ್ನ ಬಳಸಿಕೊಂಡು ಗ್ಲುಕೋಸ್ ಅನ್ನ ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಗ್ಲುಕೋಸ್ ಅನ್ನ ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಒಂದು ಗ್ಲುಕೋಸ್ ಅನ್ನ ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡುವಂತಹ ಕ್ರಿಯೆಯಲ್ಲಿ ಆಮ್ಲಜನಕದ ಅವಶ್ಯಕತೆ ಇರುವುದಿಲ್ಲ. ಆಮ್ಲಜನಕದ ಅನುಪಸ್ಥಿತಿಯಲ್ಲಿ ಈ ಕ್ರಿಯೆ ನಡೆಯುತ್ತೆ. ಆದ್ರಿಂದ ಇದನ್ನ ಆಮ್ಲಜನಕ ರಹಿತ ಉಸಿರಾಟ ಅಂತ ಕರೀತಾರೆ. ನೋಡಿ, ಆ ದ್ರಾಕ್ಷಿ ಹಣ್ಣಿನಲ್ಲಿ ಗ್ಲುಕೋಸ್ ಇರುತ್ತೆ, ಅದರಲ್ಲಿರುವಂತಹ ಗ್ಲುಕೋಸ್ ಅನ್ನ ಈಸ್ಟ್ ಏನ್ ಮಾಡ್ತಾ ಇದೆ, ಅದು ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡ್ತಾ ಇದೆ ಆಕ್ಸಿಜನ್ ನ ಅನುಪಸ್ಥಿತಿಯಲ್ಲಿ. ಆದ್ರಿಂದ ಅದನ್ನ anaerobic respiration. In the absence of the oxygen, the conversion of the glucose into alcohol takes place in the presence of the yeast. So in the absence of the oxygen means that is the anaerobic respiration. Option A is the correct answer. The correct pair of parasites among the following. Parasites ಅಂದ್ರೆ ಪರಾವಲಂಬಿಗಳು ಯಾವುದು ಅಂತ ಅಲ್ವಾ. ನೆಪಂಥಿಸ್ ಇನ್ಸೆಕ್ಟ್ಸ್. ನೆಪಂಥಿಸ್ ದಟ್ ಇಸ್ ದ ಪ್ಲಾಂಟ್ ದಟ್ ಇಸ್ ಇನ್ಸೆಕ್ಟ್ ಕ್ಯಾಪ್ಚರಿಂಗ್ ಪ್ಲಾಂಟ್ ಅಲ್ವಾ. ಇಲ್ಲಿ ಪರಾವಲಂಬಿ ಅಂದ್ರೆ ಏನು, ಬೇರೆ ಒಂದು ಜೀವಿಗಳಿಂದ ತಮ್ಮ ಪೋಷಣೆಯನ್ನ ಪಡೆದುಕೊಳ್ಳುವಂತಹ ಜೀವಿಗಳು. ಅಂದ್ರೆ ದೇ ಆರ್ ನಾಟ್ ಕಿಲ್ಲಿಂಗ್ ದಟ್ ಆರ್ಗ್ಯಾನಿಸಮ್ ಬಟ್ ದೇ ಆರ್ ಅಬ್ಸಾರ್ಬಿಂಗ್ ದ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಟ್ ಅಲ್ವಾ. ಕೀಟಗಳು ಪರಾವಲಂಬಿಗಳು ಅಲ್ಲ ಅಂತ ಹೇಳ್ಬಹುದು. ನೆಪಂಥಿಸ್ ಕೀಟಗಳನ್ನ ತಿಂದು ಬದುಕುವಂತಹ ಒಂದು ಗಿಡ ಅಲ್ವಾ. ಅಂದ್ರೆ ಅದು ಪರಾವಲಂಬಿ ಅಲ್ಲ. ಕೀಟಗಳು ಇಲ್ಲಿ ನಾವು ಏನ್ ಹೇಳ್ಬಹುದು,
ಕೆಲವೊಂದು ಕೀಟಗಳು ಪರಾವಲಂಬಿಗಳು ಅಂತ ಹೇಳ್ಬಹುದು. ಕೊಕ್ಕೆ ಹುಳು, ಅಣಬೆ. ಇಲ್ಲಿ ಅಣಬೆ ಅನ್ನುವಂಥದ್ದೇನು, ಅಣಬೆ ಅದು ಕೊಳೆತಿನಿ ಅಂತ ಕೊಳೆತ ಪದಾರ್ಥಗಳನ್ನ ಆಹಾರವನ್ನ ಪಡೆದುಕೊಳ್ಳುವಂಥದ್ದು. ಎರೆಹುಳು, ದುಂಡು ಹುಳು. ಇಲ್ಲಿ ಎರೆಹುಳು ಏನಲ್ಲ, ಅದು ಯಾವುದೇ ಒಂದು ಪರಾವಲಂಬಿ ಅಲ್ಲ. ಇಲ್ಲಿ ಕಸ್ಕ್ಯೂಟ ಮತ್ತೆ ಲಾಡಿಹುಳು ಅಲ್ವಾ. ಈ ಕಸ್ಕ್ಯೂಟ ಅನ್ನುವಂಥದ್ದು ಸಸ್ಯ, ಅದು ಪರಾವಲಂಬಿ ಸಸ್ಯ ಅಂತ ಕರಿತೇವೆ. ಲಾಡಿ ಹುಳು ಮನುಷ್ಯರಲ್ಲಿ ಕಂಡು ಬರುತ್ತೆ. ಹಾಗೆ ಇದು ಒಂದು ಪರಾವಲಂಬಿ ಜೀವಿ ಅಂತ ಹೇಳ್ಬಹುದು. ಇಲ್ಲಿ ಎರಡು ಪರಾವಲಂಬಿ ಆಗಿರುವಂತಹ ಒಂದು ಉತ್ತರ ನಾಲ್ಕನೇದು ಅಲ್ವಾ. ಕಸ್ಕ್ಯೂಟ, ದಟ್ ಈಸ್ ದ ಪ್ಲಾಂಟ್ ದಟ್ ಈಸ್ absorbing the nutrients from the another plant, and tapeworm. So this is also a parasite. ನೋಡಿ, cell membrane is described as a semi-permeable membrane because. ಇಲ್ಲಿ ನೋಡಿ, ಒಂದು ಜೀವಕೋಶ, ಪ್ರಾಣಿ ಜೀವಕೋಶ ಅಂತ ಅನ್ಕೊಳ್ಳಿ. ಇಲ್ಲಿ ಕೋಶ ಕೇಂದ್ರ ಇದೆ, ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುತ್ತೆ ಅಲ್ವಾ, ಕೋಶ ಪೊರೆ ಹೊರಗಡೆ. ಸೊ ದಿಸ್ membrane, this plasma membrane is called as a, or cell membrane is called as a semi-permeable membrane because what is the reason behind this? It helps to maintain the shape of the cell. It provides the internal framework to the cell. It plays an important role in the synthesis of proteins. It will not synthesize the protein. It controls the movement of the selected substance in and out of the cell. So here this membrane that allows the selected substance, not all the substance, inside the cell, that allow inside the cell, and some substance that will move out of the cell. So it is called as a semi-permeable membrane. ಈ ಕೋಶ ಪೊರೆಯನ್ನ ಅರೆಪಾರಕ ಪೊರೆ ಅಂತ ಕರೀತಾರೆ. ಯಾಕೆ ಅಂದ್ರೆ ಇದು ಎಲ್ಲಾ ಜೀವಕೋಶದ ಒಳಗೆ ಬರುವಂತಹ ಎಲ್ಲಾ ಒಂದು ವಸ್ತುಗಳನ್ನ ಒಳಕ್ಕೆ ಬಿಡೋದಿಲ್ಲ. ಬರುವಂತ ಕೆಲವೊಂದು ವಸ್ತುಗಳನ್ನ ಮಾತ್ರ ಅದು ಒಳಕ್ಕೆ ಬಿಡುತ್ತೆ, ಹಾಗೆ ಹೊರಕ್ಕೆ ಅದು ಚಲಿಸಲಿಕ್ಕೆ ಸಹಾಯ ಮಾಡುತ್ತೆ. ಆದ್ರಿಂದ ಜೀವಕೋಶದ ಹೊರ ಹೋಗುವ ಮತ್ತು ಒಳ ಬರುವ ವಸ್ತುಗಳ ಚಲನೆಯನ್ನ ನಿಯಂತ್ರಿಸುತ್ತೆ. ಸರಿಯಾದ ಉತ್ತರ ಯಾವುದು? ಆಪ್ಷನ್ 4. ನೋಡಿ, ದ ಟ್ರೂ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಫಂಗೈ. They are prokaryotic. Cell wall is composed of cellulose. They reproduce by spores. They are parasites. They are not parasites, they are saprophytes. ಕೊಳೆತಿನಿಗಳು ಅಂತ ಕರೀತಾರೆ. ಪರಾವಲಂಬಿಗಳೆಲ್ಲ ಕೊಳೆತಿನಿಗಳು ಅಲ್ವಾ. They reproduce by spores. Cell wall is composed of cellulose. Cellulose ಇಂದ ಆಗಿರೋದಿಲ್ಲ, cellulose ಸಸ್ಯಗಳಲ್ಲಿ ಕಂಡು ಬರುತ್ತೆ. Cell wall is composed of chitin. And they are not prokaryotes. Prokaryotes means which are not having the well-defined nuclear region, right? So correct option is they reproduce by spores. ಇಲ್ಲಿ ನೋಡಿ, ಶಿಲೀಂಧ್ರಕ್ಕೆ ಸಂಬಂಧಪಟ್ಟಂತ ಸರಿಯಾದ ಹೇಳಿಕೆ, ಅವು ಪ್ರೋಕ್ಯಾರಿಯೋಟ್ಗಳಲ್ಲ. ಯಾಕೆ ಅಂದ್ರೆ ಅವು ನಿರ್ದಿಷ್ಟವಾದ ಕೋಶ ಕೇಂದ್ರವನ್ನ ಹೊಂದಿದೆ. ಕೋಶ ಭಿತ್ತಿ ಸೆಲ್ಯುಲೋಸ್ ನಿಂದ ಆಗಿಲ್ಲ, ಕೈಟಿನ್ ಅನ್ನುವಂತ ಒಂದು ಪದಾರ್ಥದಿಂದ ಆಗಿದೆ. ಸೆಲ್ಯುಲೋಸ್ ನಿಂದ ಇರುವಂತದ್ದು ಸಸ್ಯಗಳಲ್ಲಿ ಅಲ್ವಾ. ಇವು ಬೀಜಕಗಳ ಉತ್ಪಾದನೆಯಿಂದ ಸಂತಾನೋತ್ಪತ್ತಿಯನ್ನ ಮಾಡುತ್ತವೆ. ಅದು ಸರಿಯಾದ ಉತ್ತರ. ಹಾಗೆ ಇವು ಪರಾವಲಂಬಿಗಳು. ಇವು ಪರಾವಲಂಬಿಗಳಲ್ಲ, ಕೊಳೆತಿನಿಗಳು ಅಂತ ಹೇಳಿದೆ ಅಲ್ವಾ. ಸರಿಯಾದ ಉತ್ತರ ಆಪ್ಷನ್ 3. ನೋಡಿ, ಕೊಟ್ಟಿರುವ ಅಮೀಬಾ ಚಿತ್ರದಲ್ಲಿ ಎ, ಬಿ ಮತ್ತು ಸಿ ಎಂದು ಗುರುತಿಸಿರುವ ಭಾಗಗಳನ್ನ ಹೆಸರಿಸಿ ಅಂತ ಇದೆ. ಇದನ್ನ ಎ ಭಾಗವನ್ನ ಏನಂತ ಕರೀತಾರೆ? ಆಪ್ಷನ್ ಅನ್ನ ನೋಡೋಣ. ಆಪ್ಷನ್ ಅನ್ನ ಇನ್ನೊಂದು ಪೇಜ್ ಅಲ್ಲಿ ಇದೆ. ಆಪ್ಷನ್ ನೋಡಿ, ಆಪ್ಷನ್ ಎ ಮಿಥ್ಯಾಪಾದ ಅಂತ ಇದೆ ಅಲ್ವಾ. ಇದನ್ನ ಮಿಥ್ಯಾಪಾದ ಅಂತ ಇದೆ. ಹಾಗೆ ಇಲ್ಲಿ ಆಪ್ಷನ್ ನೋಡಿ, 1, 2 ಮತ್ತೆ 4ರಲ್ಲಿ ಮಿಥ್ಯಾಪಾದ ಎ ಅಂತ ಇದೆ. ಸರಿ ಇದೆ. ಹಾಗಾದ್ರೆ ಬಿ ನೋಡಿ, ಬಿ ಮತ್ತೆ ಸಿ ಅಂತ ಇದೆ. ಬಿ ಅನ್ನ ನಾವೇನ್ ಹೇಳ್ಬಹುದು? ಕೋಶ ಕೇಂದ್ರ ಅಂತ ಹೇಳ್ಬಹುದು ಅಲ್ವಾ. ಬಿ ಅನ್ನುವಂಥದ್ದು ಆಹಾರ ರಸದಾನಿ ಅಲ್ಲ, ಕೋಶ ಕೇಂದ್ರ. ಬಿ ಅನ್ನುವಂಥದ್ದು ಕೋಶ ಕೇಂದ್ರ ಎಲ್ಲೆಲ್ಲಿದೆ? 2 ಮತ್ತೆ 4ಕ್ಕಿದೆ. ಹಾಗೆ ಇನ್ನೊಂದು ಭಾಗ ಸಿ ಭಾಗವನ್ನ ನಾವು ಆಹಾರ ರಸದಾನಿ ಅಂತ ಹೇಳ್ಬಹುದು. ಸಂಕುಚಿತ ರಸದಾನಿ ಅಲ್ಲ, ಆಹಾರ ರಸದಾನಿ. ಆದ್ರಿಂದ ಸರಿಯಾದ ಉತ್ತರ ಯಾವುದು? ಎ ಮಿಥ್ಯಾಪಾದ, ಬಿ ಕೋಶ ಕೇಂದ್ರ, ಸಿ ಆಹಾರ ರಸದಾನಿ.
ಬಳಕೆಯಾಗದ ಕಾರ್ಬೋಹೈಡ್ರೇಟ್ಗಳು ದೇಹದಲ್ಲಿ ಈ ರೂಪದಲ್ಲಿ ಸಂಗ್ರಹವಾಗುತ್ತದೆ. ನಮ್ಮ ದೇಹದಲ್ಲಿ ಪ್ರೋಟೀನ್ಗಳ ರೂಪದಲ್ಲಿ, ವಿಟಮಿನ್ಗಳು, ಖನಿಜಾಂಶಗಳು, ಕೊಬ್ಬು. ಬಳಕೆಯಾಗದಂತ ಕಾರ್ಬೋಹೈಡ್ರೇಟ್ಗಳು ಕೊಬ್ಬಿನ ರೂಪದಲ್ಲಿ ನಮ್ಮ ದೇಹದಲ್ಲಿ ಸಂಗ್ರಹವಾಗುತ್ತೆ. ಅನ್ಯೂಸ್ಡ್ carbohydrates in the body are stored in the form of proteins, vitamins, minerals and fats. So they are stored in the form of fats. Next question. In cockroach, carbon dioxide is diffused out of the body through trachea, tracheoles, bracts, alveoli. So in cockroach, trachea, tracheoles or alveoli is not developed. It excretes through the ಸ್ಪಿರಾಕಲ್ಸ್. ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಹಾಕ್ಲಿಕ್ಕೆ ಇರುವಂತಹ ಒಂದು ಭಾಗ ಶ್ವಾಸನಾಳದ ಕವಲುಗಳು ಅಥವಾ ವಾಯುಕೋಶಗಳು ಇವ್ಯಾವುದೂ ಕೂಡ ಕಂಡು ಬರೋದಿಲ್ಲ. ಶ್ವಾಸರಂಧ್ರಗಳ ಮೂಲಕ, ಶ್ವಾಸರಂಧ್ರಗಳ ಸ್ಪಿರಾಕಲ್ಸ್ ಅಂತ ಕರೀತಾರೆ, ಅದರ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಹೊರಹಾಕಲ್ಪಡುತ್ತದೆ. ಕ್ಲಮಿಡೋಮೊನಾಸ್ ಬೆಳಕಿಗೆ ಪ್ರತಿಕ್ರಿಯೆ ನೀಡುತ್ತದೆ. ಇದಕ್ಕೆ ಕಾರಣ ಕ್ಲಮಿಡೋಮೊನಾಸ್ ರೆಸ್ಪಾಂಡ್ ಟು ದ ಲೈಟ್. ವಾಟ್ ಇಸ್ ದ ರೀಸನ್? ಬಿಕಾಸ್ ಸ್ಟಿಗ್ಮಾ, ಪೈರನಾಯ್ಡ್, ಕೋಶರಸ, ಸಂಕುಚಿತ ರಸದಾನಿ. ಸ್ಟಿಗ್ಮಾ, ಪೈರನಾಯ್ಡ್ಸ್, ಸೈಟೋಪ್ಲಾಸಮ್, ಕಾಂಟ್ರಾಕ್ಟೈಲ್ ವ್ಯಾಕ್ಯೂಲ್ ಅಂತ ಇದೆ ಅಲ್ವಾ. ಕ್ಲಮಿಡೋಮೊನಾಸ್ ಅಲ್ಲಿ ಪೈರನಾಯ್ಡ್ ಅನ್ನುವಂತಹ ಒಂದು ಭಾಗ ಇರುತ್ತೆ. ಅದು ಬೆಳಕಿಗೆ ಪ್ರತಿಕ್ರಿಯೆ ನೀಡಲಿಕ್ಕೆ ಕಾರಣವಾಗಿದೆ. ಆಪ್ಷನ್ 2, pyrenoids are responsible. Chlamydomonas is the type of algae. Okay, so this pyrenoid, so that is responsible for the why the organism is respond to light. ವೈರಸ್ಗಳು ಪೋಷಕ ಜೀವಕೋಶದ ಒಳಗೆ ತಮ್ಮ ಅನುವಂಶೀಯ ವಸ್ತುಗಳನ್ನ ಸೇರಿಸುತ್ತವೆ. ಏಕೆಂದರೆ virus insert that genetic material into the host cell. What is the reason behind this? To reproduce, to produce antibodies, to avoid antiviral medicine, to obtain food. ಪೋಷಕ ಜೀವಿಯಲ್ಲಿ ವೈರಸ್ಗಳು ಒಂದು ಜೀವಿಯ ದೇಹದ ಹೊರಗಿದ್ದಾಗ ಅದು ಜೀವವಿಲ್ಲದ ವಸ್ತುವಿನ ಹಾಗಿರುತ್ತೆ. ಹಾಗೆ ಯಾವುದೇ ಒಂದು ಜೀವಿಯ ದೇಹದೊಳಗಿದ್ದಾಗ ಅದು ಜೀವವಿರುವ ವಸ್ತುವಂತೆ ಅದು ವರ್ತನೆ ಮಾಡುತ್ತೆ. ತಮ್ಮ ದೇಹದ ಒಳಗಡೆ ಯಾಕೆ ಅನುವಂಶೀಯ ವಸ್ತುಗಳನ್ನ ಸೇರಿಸುತ್ತೆ ಅಂದ್ರೆ ಸಂತಾನೋತ್ಪತ್ತಿಯನ್ನ ನಡೆಸಲು. ಟು ರಿಪ್ರೊಡ್ಯೂಸ್ ದೇ ಇನ್ಸರ್ಟ್ ದ ಜೆನೆಟಿಕ್ ಮಟೀರಿಯಲ್ ಇನ್ ಟು ದ ಹೋಸ್ಟ್ ಸೆಲ್. ಓಕೆ, ನೋಡಿ ಇಲ್ಲಿಯವರೆಗೆ ನಾವು ಮಾಡೆಲ್ ಕ್ವಶನ್ ಪೇಪರ್ 1 NMMS ಪರೀಕ್ಷೆಯ ಒಂದು ಮಾಡೆಲ್ ಪೇಪರ್ ಅನ್ನ ಸಾಲ್ವ್ ಮಾಡಿದ್ದೇವೆ. ಥ್ಯಾಂಕ್ ಯು.